ನಮಸ್ಕಾರ ಫ್ರೆಂಡ್ಸ್. ನಮ್ಮದು ಒಟ್ರಾಸ್ ಇನ್ಫಾರ್ಮೇಷನ್ ವಿಡಿಯೋ ಸೀಸನ್ 3ಗೆ ಎಲ್ಲಿಗೆ ಸಹ ಒಂದು ನಮಸ್ಕಾರ ಉಂಟು. ನನ್ನ ಹತ್ರ ಈಗ ಒಂದು ಸ್ಪೆಷಲ್ ಹಣ್ಣು ಉಂಟು. ನೀವು ಬೇಲದ ಹಣ್ಣು ಅಂತೆಲ್ಲ ಕೇಳಿರ್ತೀರಲ್ಲ, ಎಲ್ಲ ಕಡೆ ಸಿಗ್ತದೆ ನೋಡಿ. ಅದು ಇದಲ್ಲ, ಇದಕ್ಕೆ ಕಪಿತ್ತ ಹಣ್ಣು ಅಂತ ಹೆಸರು. ಗೊತ್ತುಂಟಲ್ಲ? ಸೊ ಆ್ಯಕ್ಚುಲಿ ನಾವು ಬೇಲದ ಹಣ್ಣು ಅಂತ ಹೇಳೋದಕ್ಕೆ ಸಹ ಇದಕ್ಕೆ ಸಹ ಅದರದ್ದು ಫ್ಯಾಮಿಲಿ ಸೈಂಟಿಫಿಕಲಿ ಫ್ಯಾಮಿಲಿ ಒಂದೇ ಫ್ಯಾಮಿಲಿಗೆ ಬರ್ತದೆ. ಹಾಗೆ ಜನ ಇದ್ದ ಹಣ್ಣಿಗೆಲ್ಲ ಬೇಲದ ಹಣ್ಣು ಅಂತ ಹೆಸರು ಹೇಳ್ತಾರೆ. ಇದರ ಆ್ಯಕ್ಚುಲ್ ಹೆಸರು ಕಪಿತ್ತ ಹಣ್ಣು ಅಥವಾ ವುಡ್ ಆ್ಯಪಲ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಮೂಲತಃ ಭಾರತದ್ದೇ ಹಣ್ಣು. ಇದರ ವರ್ಣನೆ ಅಥವಾ ಇದರ ಹೆಸರನ್ನು ಗಣಪತಿ ಶ್ಲೋಕದಲ್ಲಿ ಸಹ ಬಳಕೆ ಮಾಡಿದ್ದಾರೆ. ಶಿವನಿಗೆ ಕೂಡ ಇದನ್ನು ಅರ್ಪಿಸ್ತಾರೆ. ಸೊ ನಾನು ಇದನ್ನು ರೀಸೆಂಟಾಗಿ ಮಹಾರಾಷ್ಟ್ರಕ್ಕೆ ಹೋಗಿರುವಾಗ ಅದನ್ನು ತಗೊಂಡು ಬಂದೆ. ಇದು ಹೊರಗಡೆ ನೋಡಿದರೆ ಭಯಂಕರ ಗಟ್ಟಿ ಉಂಟು. ಈಗ ಶಬ್ದ ಕೇಳ್ಬೋದು ನನಗೆ, ಭಯಂಕರ ಗಟ್ಟಿ ಉಂಟು. ಮತ್ತು ಎಂತಂತ ಹೇಳಿದರೆ ಬಣ್ಣ ಎಂತ ಚೇಂಜ್ ಆಗೋದಿಲ್ಲ. ನಾನು ತಗೊಂಡ ಮೇಲೆ ಹೀಗೆ ಉಂಟು ಬಣ್ಣ. ಆದರೆ ಇಲ್ಲಿ ಒಂದು ಓಪನಿಂಗ್ ಉಂಟಲ್ಲ, ಅಲ್ಲಿಂದ ಸ್ಮೆಲ್ ನೋಡಿದರೆ ಅದು ಹಣ್ಣಾಗಿದೆ ಇಲ್ವ ಅಂತ ಗೊತ್ತಾಗ್ತದಂತೆ. ಹಾಗೆ ಇದು ಆಲ್ರೆಡಿ ಸ್ವಲ್ಪ ಕೊಳ್ತಾಗಿ ಸ್ಮೆಲ್ ಉಂಟು. ಯಾಕಂದರೆ ನನಗೆ ತಗೊಂಡ ಮೇಲೆ 2 ದಿನದಲ್ಲಿ ಹಣ್ಣಾಗ್ತದೆ ಅಂತ ಹೇಳಿದ್ದಾರೆ. ಈಗ 4 ದಿನ ಆಯಿತು, ನೋಡುವ. ಇದಕ್ಕೆ ತುಂಬ ಒಂದು ಎಂತ ಹೇಳೋದು, ಬಳಕೆ ಬೇರೆ ಬೇರೆ ರೀತಿ ಇದನ್ನು ಉಪಯೋಗ ಮಾಡ್ತಾರೆ. ಇದನ್ನು ಜಾಮ್ ಮಾಡ್ತಾರೆ, ಇದರಿಂದ ಸಾಂಬಾರು ಪುಡಿ ಮಾಡ್ತಾರೆ, ಮತ್ತು ಕ್ಯಾಂಡಿ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅಂತ ನಾನು ಕೇಳ್ಪಟ್ಟೆ ಇದನ್ನು. ಮತ್ತು ಇದನ್ನು ತಿನ್ನುವ ರೀತಿ ನಾನೀಗ ತಿಂತೇನೆ. ಈಗ ಹೇಗೆ ಸಹ ಡೈರೆಕ್ಟಾಗಿ ತಿನ್ಬೋದು, ಮತ್ತು ಬೆಲ್ಲ ಹಾಕಿ ತಿನ್ಬೋದು. ನಂತರ ಈಗ ಆಲ್ರೆಡಿ ಸ್ವಲ್ಪ ಬೆಲ್ಲ ಕಟ್ ಮಾಡಿದುಂಟು, ಅದನ್ನು ಮಿಕ್ಸ್ ಮಾಡಿ ತಿಂತೇನೆ. ಮತ್ತು ಅದನ್ನು ಚಾಟ್ ಮಾಡಿಸಿ ತಿಂತಾರೆ. ಅದಕ್ಕೆ ಉಪ್ಪು, ಮೆಣಸಿನ ಹುಡಿ, ಮತ್ತೆಂತ ಬೆಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಚಾಟ್ ಮಾಡಿಸಿ ತಿಂತಾರೆ ಅದನ್ನು. ಸೊ ಇದನ್ನು ಈಗ ಸ್ವಲ್ಪ ಓಪನ್ ಮಾಡುವ. ಸ್ಟಾರ್ಟ್. ಮಂಡೆಗೆ ಹೋದಂಗೆ ತೊಂದರೆ. ಬಂಗದಲ್ಲಿ ಓಪನ್ ಆಗಿದೆ. ನೋಡಿ, ಈಗ ಓಪನ್ ಆಗಿದೆ. ಅದು ಸರಿ ಉಂಟು ಅಂತ ಹಾಳೆಂತ ಆಗಲಿಲ್ಲ. ನಾನು ಅದು ಹೇಳಿದಾಗೆ ಮಂಡೆಗೆ ಹೋದಂಗೆ ತೊಂದರೆ. ಇದನ್ನು ತೆಗೆಯೋದ್ರಿಂದ ನೋಡಿ, ಬೀಜಗಳೆಲ್ಲ ತುಂಬ ಉಂಟು ಇದರಲ್ಲಿ. ಈ ಔಟರ್ ಶೆಲ್ ಹಾರ್ಡ್ ಉಂಟು. ಈಗ ನಾನು ಇಷ್ಟನ್ನು ಡೈರೆಕ್ಟಾಗಿ ಒಂದು ತಿಂದು ಹೇಳ್ತೇನೆ, ರಿವ್ಯೂ ಕೊಡ್ತೇನೆ ಹೇಗುಂಟಂತ. ಭಯಂಕರ ಅಂತ ಹೇಳಿದ್ರೆ ಭಯಂಕರ ಹಿಡಿ ಉಂಟು. ಮಂಡೆಗೆ ಹೋದಂಗೆ ತೊಂದರೆ. ಕಟ್. ಓಕೆ, ತುಂಬ ಜಾಸ್ತಿ ಬೆಲ್ಲ ಬೇಕು ಅಂತ ಕಾಣ್ತಾ ಉಂಟು ನನಗೆ. ಸೊ ನಾನು ಬೆಲ್ಲದ ಪಾತ್ರೆಗೆ ಇದನ್ನು ಹಾಕ್ತೇನೆ. ಈಗ ಉಲ್ಟಾ ಮಾಡುವ. ಓಕೆ, ಸ್ವಲ್ಪ ಮಿಕ್ಸ್ ಮಾಡ್ತೇನೆ. ಸಾಕು ಅಂತ ಕಾಣ್ತದೆ. ನೋಡುವ. ಟೇಕ್ 2 ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಿ. ಮಚ್ ಬೆಟರ್. ಕಟ್. ಮೇ ಬಿ 1:2 ಹಾಕ್ಬೇಕಂತ ಬೆಲ್ಲ ಎಲ್ಲ ಹಾಗೆ ಅನಿಸ್ತಾ ಉಂಟು ನನಗೆ. ಸೊ ಎನಿವೆ, ಇದು ಬೇಲದ ಹಣ್ಣು ಎಲ್ಲ ಹೇಳುವಾಗೆ ಬೇಲದ ಹಣ್ಣು ಅಲ್ಲ, ಬೇರೆ ಹೆಸರುಂಟು, ಕಪಿತ್ತ ಹಣ್ಣು ಅಂತ. ನೀವು ಎಲ್ಲಿಯಾದರೂ ಸಿಕ್ಕಿದರೆ ಇದನ್ನು ತೆಕ್ಕೊಳ್ಳಿ. ತುಂಬ ಉಪಯೋಗ ಉಂಟು ಅಂತ ಎಲ್ಲ ಕಡೆ ನೋಡಿದೆ. ಜ್ಯೂಸಸ್ ಮಾಡ್ತಾರಂತೆ, ಮತ್ತು ಕಫಕ್ಕೆಲ್ಲ ಒಳ್ಳೆಯದಂತ ಒಂದು ಕಡೆ ಓದಿದೆ ನಾನು.
ಯಾರಾದರೂ ಡಾಕ್ಟರ್ಸ್ ಇದ್ದರೆ ಇದು ಹೇಳಿ, ಆಯುರ್ವೇದ ಡಾಕ್ಟರ್ಸ್ ಇದ್ದರೆ ಸರಿಯಾ ತಪ್ಪ ಅಂತ. ಕಟ್ ಕಟ್. ಬೆಲ್ಲದ ಪ್ರಮಾಣ ಜಾಸ್ತಿ ಇದ್ದರೆ ರುಚಿ ಒಳ್ಳೆದಾಗ್ತಾ ಉಂಟು ನನಗೆ. ಮೇ ಬಿ ನಾನು ಬೆಲ್ಲ ಹಾಕಿದ್ದು ಕಮ್ಮಿ ಆಗಿರ್ಬೋದು. ಅಡುಗೆಗೆ ಹುಳಿ ಹಾಕುವಲ್ಲಿ ಇದನ್ನೇ ಹಾಕ್ಬೋದು ಅಂತ ಕಾಣ್ತೇನೆ ನನಗೆ. ಬೀಜ ತಿನ್ಬೋದು ಅಂತ ಗೊತ್ತಿಲ್ಲ, ಗೊತ್ತಿದ್ರೆ ಯಾರಂತ ಹೇಳಿ. ಸರಿ, ಇವತ್ತಿಗೆ ಅಷ್ಟೇ. ಧನ್ಯವಾದಗಳು. ಇದಕ್ಕೊಂದು ಉಪ್ಪುದೇ ಖಾರ ಹಾಕಿ ಟ್ರೈ ಮಾಡೋದು. ಸಾಕು.